ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವೇನಾದರೂ ತುಂಬ ಕಷ್ಟದಲ್ಲಿದ್ದಾಗ ಯಾರೋ ಸಹಾಯ ಮಾಡೋದಿಲ್ಲ ಅಂಥ ಟೈಮಲ್ಲಿ ಕೆಲವೊಂದು ಅಪ್ಲಿಕೇಶನ್ಸ್ ಅನ್ನೋದಾದರೆ ನಿಮ್ಮ ಸಹಾಯಕ್ಕೆ ಬರುತ್ತೆ. ಇವಾಗ ನಾನು ಹೇಳ್ತಿರೋ ಟಾಪ್ 3 ಲೋನ್ ಅಪ್ಲಿಕೇಶನಲ್ಲಿ ನಿಮಗೆ ಖಂಡಿತವಾಗ್ಲೂ ನಿಮಗೆ ಸಾಲ ಅನ್ನೋದಾದರೆ ಸಿಕ್ಕೇ ಸಿಗುತ್ತೆ. ವಿಡಿಯೋನ ಎಂಡ್ವರೆಗೂ ನೋಡಿ. 5,000ದಿಂದ ನಿಮಗೆ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಿದ್ದಾರೆ ಈ ಅಪ್ಲಿಕೇಶನ್ಸಲ್ಲಿ. ಹಾಗಾದರೆ ಯಾವುವು ಟಾಪ್ 3 ಲೋನ್ ಅಪ್ಲಿಕೇಶನ್ಸ್ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲನೇ ಅಪ್ಲಿಕೇಶನ್ ನೋಡೋದಾದ್ರೆ ಟ್ರೇಡೋಫಿನೋ ಅಂತ ಅಪ್ಲಿಕೇಶನ್ ನೇಮು. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲ ಅಪ್ಲಿಕೇಶನ್ಸದ್ದು ಲಿಂಕ್ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನಲ್ಲಿ ನಿಮಗೆ 2 ನಿಮಿಷದಲ್ಲಿ 60,000 ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೋಡ್ಕೋಬೋದು. ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ ನಾನು ಲೈವ್ ಆಗಿ ತಿಳಿಸ್ಕೊಟ್ಬಿಡ್ತೀನಿ. ನನಗೆ ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅನ್ನೋದು ನಾನು ತಿಳಿಸ್ಕೊಟ್ಬಿಡ್ತೀನಿ, ನೋಡ್ಕೋಬೋದು. ಇಲ್ಲಿ ಮೈ ಲೋನ್ಸ್ಗೆ ಬಂದರೆ ನಾನು ಎಷ್ಟೆಷ್ಟು ಈ ಅಪ್ಲಿಕೇಶನಿಂದ ಸಾಲ ಪಡ್ಕೊಂಡಿದ್ದೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಈ ಅಪ್ಲಿಕೇಶನಲ್ಲಿ 7,500 ರುಪೀಸ್ವರೆಗೂ ನಾನು ಸ್ಟಾರ್ಟಿಂಗ್ ಸಾಲ ಅನ್ನೋದಾದರೆ ಪಡ್ಕೊಂಡಿದ್ದೆ. ಮತ್ತು ಕ್ವಿಕ್ ಕ್ಯಾಶ್ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ನಾನು ನೋಡಿ 13,496 ರೂಪಾಯಿ ಅನ್ನೋದಾದರೆ ನಾನು ಈ ಅಪ್ಲಿಕೇಶನಲ್ಲಿ ಲಾಸ್ಟ್ ಸಾಲ ಅನ್ನೋದಾದರೆ ಪಡ್ಕೊಂಡಿದ್ದೆ. ನೀವು ಲೈವ್ ಆಗಿ ನೋಡ್ಕೋಬೋದು. ಆನ್ ಗೋಯಿಂಗ್ ಲೋನ್ಸ್ ಅನ್ನೋದಾದರೆ ಇಲ್ಲಿ ಬರುತ್ತೆ. ನಾನು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಆರಾಮಾಗಿ ಡೌನ್ಲೋಡ್ ಅನ್ನೋದು ಮಾಡ್ಕೋಬೋದು. ಈ ಅಪ್ಲಿಕೇಶನಲ್ಲಿ ಅಪ್ ಟು 60,000 ರೂಪಾಯಿವರೆಗೂ ನಿಮಗೆ ಸಾಲ ಅನ್ನೋದಾದರೆ ಕೊಡ್ತಾರೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬೋದು. ಈ ಅಪ್ಲಿಕೇಶನಲ್ಲಿ ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ಈ ಅಪ್ಲಿಕೇಶನಲ್ಲಿ ನೀವು 5,000ದಿಂದ 60,000 ರೂಪಾಯಿವರೆಗೂ ನೀವು ಸಾಲ ಅನ್ನೋದಾದರೆ ಪಡ್ಕೋಬೋದು. RBI ಮತ್ತು NBFC ಅಪ್ರೂವ್ಡ್ ಆಗಿದೆ ಅಪ್ಲಿಕೇಶನ್. 3 ತಿಂಗಳಿಂದ 26 ತಿಂಗಳವರೆಗೂ ನಿಮಗೆ ಟೆನ್ಯೂರ್ ಅನ್ನೋದಾದರೆ ಕೊಡ್ತಾರೆ ಈ ಅಪ್ಲಿಕೇಶನಲ್ಲಿ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಈ ಅಪ್ಲಿಕೇಶನಲ್ಲಿ 30,000 ರೂಪಾಯಿ ನೀವು ಸಾಲ ತೊಗೊತಿದ್ದೀರಾ ಅನ್ನೋದಾದರೆ, 12 ತಿಂಗಳು ಏನಾದರೂ ತೊಗೊಂಡಿದ್ದೀರಾ ಅನ್ನೋದಾದರೆ 18% ನಿಮಗೆ ಇಂಟ್ರೆಸ್ಟ್ ರೇಟ್ ಅನ್ನೋದಾದರೆ ಇರುತ್ತೆ. ಪ್ರೊಸೆಸಿಂಗ್ ಫೀಸು 750 ರೂಪಾಯಿ ಅನ್ನೋದಾದರೆ ಇರುತ್ತೆ. ನಿಮಗೆ ಇಂಟ್ರೆಸ್ಟ್ ರೇಟ್ ನೋಡೋದಾದರೆ 3,005 ರೂಪಾಯಿ ಅನ್ನೋದಾದರೆ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗುತ್ತೆ 3,000ಕ್ಕೆ. EMI ನೋಡೋದಾದರೆ ಪ್ರತಿ ತಿಂಗಳು 2,750 ರೂಪಾಯಿ ಥರ ಚಾರ್ಜ್ ಅನ್ನೋದು ಮಾಡ್ತಾರೆ. ಮತ್ತು ಇಲ್ಲಿ ನೋಡ್ಕೋಬೋದು, ನಿಮಗೆ 30,000ಕ್ಕೆ 30,000 ಬರೋಲ್ಲ, 29,000 ರೂಪಾಯಿ ನಿಮ್ಮ ಕೈಗೆ ಬರುತ್ತೆ. ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು 33,000 ರೂಪಾಯಿ ಅನ್ನೋದಾದರೆ ನೀವು ಟೋಟಲ್ ರಿಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಮಿನಿಮಮ್ ಏಜ್ ನೋಡೋದಾದರೆ 21 ವರ್ಷ ಆಗಿರಬೇಕು ಅಂತಂತ ಹೇಳಿದ್ದಾರೆ. 12,000 ಇನ್ಕಮ್ ಬರ್ತಿರಬೇಕು ಅಂತಂತ ಹೇಳಿದ್ದಾರೆ. ಆರಾಮಾಗಿ ಈ ಅಪ್ಲಿಕೇಶನಿಂದ ಆರಾಮಾಗಿ ನೀವು ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. 4.6 ರೇಟಿಂಗ್ಸ್ ಇದೆ, 5 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಸ್ಮಾಲ್ ಬಿಸ್ನೆಸ್ ಲೋನ್ ಟ್ರೇಡೋಫಿನೋ ಅಂತ ಸರ್ಚ್ ಮಾಡಿದ್ದೀರಾ ಅನ್ನೋದಾದರೆ ಅಪ್ಲಿಕೇಶನ್ ಸಿಗುತ್ತೆ. ಹಾಗಾದರೆ ಸೆಕೆಂಡ್ ಅಪ್ಲಿಕೇಶನ್ಗೆ ಹೋಗೋಕ್ಕೂ ಮೊದಲು ನಿಮಗೆ ಈ ಅಪ್ಲಿಕೇಶನಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದರೆ ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಇಲ್ಲಿ ನಾನು ಸ್ಟಾರ್ಟಿಂಗಲ್ಲೇ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು, ನಿಮಗೆ 1,000ದಿಂದ 1,25,000 ರೂಪಾಯಿವರೆಗೂ ಸಿಗುತ್ತೆ. ಇಲ್ಲಿ ಬ್ರಾಂಚ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನಲ್ಲಿ 2 ಲಕ್ಷ ರೂಪಾಯಿವರೆಗೂ ಸಿಗುತ್ತೆ. 2 ಅಪ್ಲಿಕೇಶನ್ ಬೆಸ್ಟ್ ಆಗಿದೆ. ಫ್ರೆಂಡ್ಸ್, ಮತ್ತೆ ವಿಡಿಯೋಗೆ ವಾಪಸ್ ಅನ್ನೋದು ಬರೋಣ. ಟಾಪ್ 2 ಲೋನ್ ಅಪ್ಲಿಕೇಶನ್ ಯಾವುದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಫ್ರೆಂಡ್ಸ್, ಟಾಪ್ 2 ಲೋನ್ ಅಪ್ಲಿಕೇಶನ್ ನೋಡೋದಾದರೆ ಸ್ಮಾರ್ಟ್ ಕಾಯಿನ್ ಅಂತ ಹೇಳ್ಬಿಟ್ಟು ಈ ಅಪ್ಲಿಕೇಶನಲ್ಲಿ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಆಗಿಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ನಿಮಗೆ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ ಈ ಅಪ್ಲಿಕೇಶನಲ್ಲಿ. ನೀವು ನೋಡ್ಕೋಬೋದು, ನೀವು ಸ್ಟೂಡೆಂಟ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಸ್ಯಾಲರಿಡ್ ಆಗಿರ್ಬೋದು, ಎಲ್ರಿಗೂ ಸಾಲ ಅನ್ನೋದಾದರೆ ಸಿಗುತ್ತೆ ಈ ಅಪ್ಲಿಕೇಶನಲ್ಲಿ. ಫ್ರೆಂಡ್ಸ್, ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ನಿಮಗೆ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಅಪ್ಲಿಕೇಶನಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಸ್ಯಾಲರಿಡ್ ಆಗಿರ್ಬೋದು, ಯಾರು ಬೇಕಿದ್ರೂ ಈ ಅಪ್ಲಿಕೇಶನಲ್ಲಿ ಸಾಲ ಅನ್ನೋದಾದರೆ ಪಡ್ಕೋಬೋದು. ಅಪ್ ಟು 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಇದು ಟಾಪ್ 2 ಲೋನ್ ಅಪ್ಲಿಕೇಶನಲ್ಲಿ ಬರ್ತಿದೆ, ಟಾಪ್ 2 ಲೋನ್ ಅಪ್ಲಿಕೇಶನ್ ಲಿಸ್ಟಲ್ಲಿ ಬರ್ತಿದೆ. ಸೊ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ಇನ್ಸ್ಟಾಲ್ ಅನ್ನೋದು ಮಾಡ್ಕೋಬೋದು. ಹಾಗಾದರೆ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಫ್ರೆಂಡ್ಸ್, ನಾನು ಮೊದಲೇ ಹೇಳ್ದಂಗೆ ಈ ಅಪ್ಲಿಕೇಶನು RBI ಮತ್ತು NBFC ಅಪ್ರೂವ್ಡ್ ಆಗಿದೆ. ಈ ಅಪ್ಲಿಕೇಶನಲ್ಲಿ ನೀವು 65,000 ರೂಪಾಯಿ ಏನಾದರೂ ಸಾಲ ತೊಗೊಂಡಿದ್ದೀರಾ ಅನ್ನೋದಾದರೆ ಪ್ರೊಸೆಸಿಂಗ್ ಫೀಸು 3%ಇಂದ 18% ಅನ್ನೋದಾದರೆ ಪ್ರೊಸೆಸಿಂಗ್ ಫೀಸ್ ಅನ್ನೋದಾದರೆ ಇರುತ್ತೆ. ಲೋನ್ ಅಮೌಂಟ್ ನೋಡೋದಾದರೆ ನೀವು 65,000ಕ್ಕೆ 67,301 ರೂಪಾಯಿ ಅನ್ನೋದಾದರೆ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗುತ್ತೆ. ನಿಮಗೆ ಇಂಟ್ರೆಸ್ಟ್ ರೇಟು ಮತ್ತು EMI ಪ್ರತಿ ತಿಂಗಳು ಎಷ್ಟೆಷ್ಟು ಕಟ್ಟಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ನೋಡ್ಕೋಬೋದು. ನೀವು 9 ತಿಂಗಳೇನಾದರೂ ಟೆನ್ಯೂರ್ ತೊಗೊಂಡಿದ್ದೀರಾ ಅನ್ನೋದಾದರೆ 75,000 ರೂಪಾಯಿ ಅನ್ನೋದಾದರೆ ನೀವು ಟೋಟಲ್ ರಿಪೇಮೆಂಟ್ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಕೋಬೋದು, ನಿಮಗೆ ಇಷ್ಟು ಕಾಸ್ಟ್ ಅನ್ನೋದು ಬೀಳುತ್ತೆ. ನಿಮಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಟೋಟಲ್ ಕಾಸ್ಟ್ ನೋಡೋದಾದರೆ 10,000 ರೂಪಾಯಿ ಅನ್ನೋದಾದರೆ ಎಕ್ಸ್ಟ್ರಾ ಬೀಳುತ್ತೆ. 2,301 ರೂಪಾಯಿ ಅನ್ನೋದಾದರೆ ನಿಮಗೆ
ನಿಮಗೆ GST ಅನ್ನೋದು ಆ್ಯಡ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ 65,000 ರೂಪಾಯಿ ಇರೋದು ಲೋನು ಮತ್ತು ನಿಮಗೆ 67,000 ರೂಪಾಯಿ ಥರ ತೋರಿಸುತ್ತೆ. ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು 9 ತಿಂಗಳಿಗೆ 75,000 ರೂಪಾಯಿ ಅನ್ನೋದಾದರೆ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗುತ್ತೆ. ಇದೆಲ್ಲ ಓಕೆ ಆಯಿತು ಅಂತಂದರೆ ಈ ಅಪ್ಲಿಕೇಶನಲ್ಲಿ ನೀವು ಸಾಲ ಅನ್ನೋದಾದರೆ ಪಡ್ಕೋಬೋದು. ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. 4.6 ರೇಟಿಂಗ್ಸ್ ಇದೆ, 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಸ್ಮಾರ್ಟ್ ಕಾಯಿನ್ ಅಂತ ಸರ್ಚ್ ಮಾಡಿದ್ರು ಬರುತ್ತೆ, OLYV ಅಂತ ಸರ್ಚ್ ಮಾಡಿದ್ರು ನಿಮಗೆ ಅಪ್ಲಿಕೇಶನ್ ಅನ್ನೋದು ಸಿಗುತ್ತೆ. ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಮೆನ್ಷನ್ ಅನ್ನೋದು ಮಾಡಿರ್ತೀನಿ, ಟಾಪ್ 1, ಟಾಪ್ 2, ಟಾಪ್ 3 ಅಂತ ಹೇಳ್ಬಿಟ್ಟು ಆರಾಮಾಗಿ ನೀವು ಅದ್ರ ಮುಖಾಂತರ ನೀವು ಸಾಲ ಅನ್ನೋದಾದ್ರೆ ಪಡ್ಕೋಬೋದು. ಸೊ ಇದು ಟಾಪ್ 2 ಲೋನ್ ಅಪ್ಲಿಕೇಶನ್ ಆಗಿತ್ತು. ಹಾಗಾದರೆ ಟಾಪ್ 3 ಲೋನ್ ಅಪ್ಲಿಕೇಶನ್ ಯಾವುದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಟಾಪ್ 3 ಲೋನ್ ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಪಾಕೆಟ್ಲಿ ಅಂತ ಹೇಳ್ಬಿಟ್ಟು ಈ ಅಪ್ಲಿಕೇಶನಲ್ಲಿ ನನಗೆ 10,000 ರೂಪಾಯಿವರೆಗೂ ಲಿಮಿಟ್ ಅನ್ನೋದಾದರೆ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಈ ಅಪ್ಲಿಕೇಶನಲ್ಲೂ ನೀವು ಆರಾಮಾಗಿ ಸಾಲ ಅನ್ನೋದಾದರೆ ಪಡ್ಕೋಬೋದು. ನಾನು ಪ್ರೀಪೇಮೆಂಟ್ ಲೋನ್ಸ್ ಅನ್ನೋದಾದರೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ, ನೋಡ್ಕೋಬೋದು. ಕಂಪ್ಲೀಟೆಡ್ ಲೋನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ ನಾನು ಎಷ್ಟೆಷ್ಟು ಈ ಅಪ್ಲಿಕೇಶನಲ್ಲಿ ಸಾಲ ತೊಗೊಂಡಿದ್ದೆ ಅಂತ ಹೇಳ್ಬಿಟ್ಟು ನೋಡ್ಕೋಬೋದು. ನಾನು ಈ ಅಪ್ಲಿಕೇಶನಲ್ಲಿ ನಾನು 500 ರೂಪಾಯಿಂದ ಸಾಲ ಅನ್ನೋದಾದರೆ ಶುರು ಮಾಡ್ಕೊಂಡಿದ್ದೀನಿ. ನೀವು ಆರಾಮಾಗಿ ಈ ಅಪ್ಲಿಕೇಶನಿಂದ ನೀವು ಆರಾಮಾಗಿ ಸಾಲ ಅನ್ನೋದಾದರೆ ಪಡ್ಕೋಬೋದು. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಆರಾಮಾಗಿ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಅನ್ನೋದು ಮಾಡ್ಕೋಬೋದು. ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ, ಆರಾಮಾಗಿ ಇನ್ಸ್ಟಾಲ್ ಅನ್ನೋದು ಮಾಡ್ಕೊಳ್ಳಿ. ಹಾಗಾದರೆ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಈ ಅಪ್ಲಿಕೇಶನಲ್ಲಿ KYC ಮತ್ತು KYC ಆದರೆ ಸಾಕು, ಈ ಅಪ್ಲಿಕೇಶನಲ್ಲಿ ನೀವು ಆರಾಮಾಗಿ ಸಾಲ ಅನ್ನೋದಾದರೆ ಪಡ್ಕೋಬೋದು. ಈ ಅಪ್ಲಿಕೇಶನಲ್ಲಿ ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡ್ ಇದ್ದರೆ ಸಾಕು, ನಿಮಗೆ ಆರಾಮಾಗಿ ಸಾಲ ಅನ್ನೋದಾದರೆ ಪ್ರೊವೈಡ್ ಮಾಡ್ತಾರೆ. ಈ ಅಪ್ಲಿಕೇಶನಲ್ಲಿ ಸೆಲ್ಫ್ ಎಂಪ್ಲಾಯ್ಡು ಮತ್ತು ಸ್ಯಾಲರಿಡೇ ಅಲ್ಲ, ಈ ಅಪ್ಲಿಕೇಶನಲ್ಲಿ ಸ್ಟೂಡೆಂಟ್ಸು ಮತ್ತು ಸೆಲ್ಫ್ ಎಂಪ್ಲಾಯ್ಡ್ಸು ಮತ್ತು ಎಲ್ಲರೂ ಸಾಲ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಪಡ್ಕೋಬೋದು. ಸೊ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ, ಆರಾಮಾಗಿ ಇನ್ಸ್ಟಾಲ್ ಅನ್ನೋದು ಮಾಡ್ಕೊಳ್ಳಿ. ಹಾಗಾದರೆ ಈ ಅಪ್ಲಿಕೇಶನಲ್ಲಿ ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ ನೀವೇನಾದರೂ 1,000 ರೂಪಾಯಿ ನೀವು ಸಾಲ ತೊಗೊತಿದ್ದೀರಾ ಅನ್ನೋದಾದರೆ 36% ಇಂಟ್ರೆಸ್ಟ್ ರೇಟ್ ಅನ್ನೋದಾದರೆ ಇರುತ್ತೆ. 60 ದಿನ ನೀವೇನಾದರೂ ತೊಗೊತಿದ್ದೀರಾ ಅನ್ನೋದಾದರೆ 1,000ಕ್ಕೆ ನೀವು 1,060 ರೂಪಾಯಿ ಅನ್ನೋದಾದರೆ ನೀವು ಎಕ್ಸ್ಟ್ರಾ ಅನ್ನೋದು ಪೇ ಮಾಡ್ಕೋಬೇಕಾಗತ್ತೆ. ಈ ಥರ ಇರುತ್ತೆ ಅಪ್ಲಿಕೇಶನ್ ಇಂಟರ್ಫೇಸ್ ಎಲ್ಲ. ಈ ಅಪ್ಲಿಕೇಶನಲ್ಲಿ ಅಪ್ ಟು 50,000 ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಫರ್ ಮಾಡಿದ್ರೆ 500 ರೂಪಾಯಿವರೆಗೂ ಇದನ್ನೋದಾದರೆ ಕೊಡ್ತಾರೆ, ನಿಮಗೆ ರೆಫರಲ್ ಅಮೌಂಟ್ ಅನ್ನೋದಾದರೆ ಕೊಡ್ತಾರೆ. 24 ಗಂಟೆ ಒಳಗಡೆ ಆದರೆ ನಿಮಗೆ ಈ ಅಪ್ಲಿಕೇಶನಲ್ಲಿ ನಿಮಗೆ ಸಾಲ ಅನ್ನೋದಾದರೆ ಸಿಗುತ್ತೆ. ಫ್ರೆಂಡ್ಸ್, ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬೋದು. ಅಪ್ಲಿಕೇಶನ್ಗೆ 4.1 ರೇಟಿಂಗ್ಸ್ ಇದೆ, 5 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಪಾಕೆಟ್ಲಿ ಪರ್ಸನಲ್ ಲೋನ್ ಆ್ಯಪ್ ಅಂತ. ಅಪ್ಲಿಕೇಶನ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ನೀಟಾಗಿ ಮೆನ್ಷನ್ ಅನ್ನೋದು ಮಾಡಿರ್ತೀನಿ, ಅದ್ರ ಮುಖಾಂತರ ನೀವು ಆರಾಮಾಗಿ ಸಾಲ ಅನ್ನೋದಾದರೆ ಪಡ್ಕೋಬೋದು. ಫ್ರೆಂಡ್ಸ್, ಈ ಅಪ್ಲಿಕೇಶನ್ಸ್ಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡು ಪಾನ್ ಕಾರ್ಡು ಕಡ್ಡಾಯವಾಗಿ ಇರಬೇಕಾಗತ್ತೆ. ಇಲ್ಲ ಅಂತಂದರೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಮ ಹತ್ರ ಸ್ಟೂಡೆಂಟ್ ID ಕಾರ್ಡ್ ಅನ್ನೋದು ಇರಬೇಕಾಗತ್ತೆ, ಹಾಗಿದ್ರೆ ಮಾತ್ರ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ಅಪ್ಲಿಕೇಶನ್ಸಲ್ಲಿ. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.